ರೀ ಹಿರಿಕ್ರ, ನಿಮ್ಮನ್ನ ನಂಬ್ಕೊಂಡು ಬಂದಿವಿ. ನನ್ನ ಮಗಳು ಬಾಳೆಗೆಟ್ ನಿಂತಾಳ, ಆಕಿಗೆ ಒಂದು ನ್ಯಾಯ ಕೊಡುದ್ರಿ ಹಿರಿಕ್ರ, ನಿಮ್ಮ ಕಾಲಿಗೆ ಬೀಳ್ತೀನ್ರಿ. ನೋಡಮ್ಮ, ಇಲ್ಲಿ ಯಾರ್ ತಪ್ಪೈತಿ ಯಾರ್ ಸರಿ ಐತಿ ಅಂತ ನಮಗ್ ಗೊತ್ತಿಲ್ಲ. ವಿಚಾರಣೆ ಮಾಡಿ ನೋಡುನು, ಯಾರ್ ತಪ್ಪೈತಿ ಅವ್ರಿಗೆ ಶಿಕ್ಷೆ ಆಕೈತಿ, ಯಾರ್ ಸರಿ ಐತಿ ಅವ್ರಿಗೆ ನ್ಯಾಯ ಸಿಗ್ತತಿ. ಇದ ಊರನಕಿ ಸಾವಿತ್ರಿ ರುದ್ರಪ್ಪ ಅವ್ರ ಮಗ ವೀರೇಶ ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿ 1 ತಿಂಗಳಾತ್ರಿ. ಈಗ ವರದಕ್ಷಿಣೆ ತಗೊಂಬ, ರೊಕ್ಕ ತಗೊಂಬ, ಹಂಗಂದ್ರ ಮನ್ಯಾಗಿರು, ಇಲ್ಲಂದ್ರ ಹೋಗ್ಬಿಡು ಅಂತ ನನ್ನ ಮಗಳನ್ನ ನಿಟ್ಟಂದ್ರ ಸೇರುವಲ್ಲ ರೀ. ಕಿರುಕುಳ ಕೊಡಕ್ ಕುಂತಾನ ನನ್ನ ಮಗಳನ್ನ. ನಾವು ದುಡ್ಡು ತಿನ್ನೋರು, ಒಮ್ಮಿಡಿಗೆ 5 ಲಕ್ಷ ತಂಬ, ಅಷ್ಟು ತಗೊಂಬ, ಇಷ್ಟು ತಗೊಂಬ ಅಂದ್ರೆ ಎಲ್ಲಿಂದ ತರಬೇಕ್ರಿ ಹಿರಿಕ್ರ? ನಿಮ್ಮನ್ನ ನಂಬ್ಕೊಂಡು ಬಂದಿವಿ, ಈಗ ನೀವು ನಮ್ ಕೈ ಹಿಡಿಬೇಕು, ಇಲ್ಲಂದ್ರ ನಾವು ಮನಿ ಮಂದಿ ಎಲ್ಲರೂ ಸಾಯ್ತೀವಿ. ನಮಗ್ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರ ನಾನು, ನನ್ನ ಮಗಳು, ನನ್ನ ಗಂಡ, ನನ್ನ ಮಗ ಎಲ್ಲರೂ ಅವ್ರ ಹೆಸರೇ ಬರ್ದಿಟ್ಟು ವಿಷ ಕುಡಿದು ಸಾಯ್ತೀವಿ. ತಡೆಯಮ್ಮ, ಅವ್ರಿಗೂ ಕರ್ದೇವಿ, ಇನ್ನೇನ್ ಬರ್ತಾರ. ನ್ಯಾಯ ಪಂಚಾಯಿತಿ ಮಾಡುನು, ಹೌದಿಲ್ಲ? ಸಾಯು ಮಾತು ಆಡ್ಬಾರ್ದು. ಮೊದ್ಲು ಕಣ್ಣೀರ್ ಒರೆಸ್ಕೊರಿ, ನ್ಯಾಯ ಸಿಗ್ತತಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಕೈತಿ. ನೀವು ಕಣ್ಣು ಒರೆಸ್ಕೊರಿ ಅಮ್ಮ. ಹೋರಿ ನಮಸ್ಕಾರ ರೀ. ಊರಿನ ಹಿರಿಯರಿಗ ನಮಗ ಬಹಳ ದೊಡ್ಡ ಮೋಸ, ಅನ್ಯಾಯ, ವಂಚನೆ ಎಲ್ಲ ಆಗ್ಬಿಟ್ಟತ್ರಿ. ಆದ್ರ ಅದು ನಮಗ ಅರಿವಿಗೆ ಬರಾಕ ಇಷ್ಟು ದಿನ ಬೇಕಾತ. ನಾವು ಒಳ್ಳೆ ಮಂದಿ, ಯಾರಿಗೂ ಒಬ್ರಿಗೂ ಕೆಟ್ಟದ್ ಬಗ್ಸಿಲ್ಲ, ಕೆಟ್ಟದ್ ಮಾಡಿಲ್ಲ. ನಮ್ಮಂತ ಒಳ್ಳೆಯ ಜೀವಕ್ಕ ಮೋಸ ಮಾಡಿಬಿಟ್ಟಾರ್ರಿ, ದೊಡ್ಡ ಅನ್ಯಾಯ ಮಾಡಿಬಿಟ್ಟಾರ್ರಿ ಇವ್ರು. ಈಗ ನೀವು ನಮಗ್ ನ್ಯಾಯ ಕೊಡಿಸ್ಬೇಕು. ಆತಮ್ಮ ರುದ್ರಪ್ಪಣ, ಏನಪ್ಪ ಇದು? ನಾ ಹೇಳ್ತೀನಲ್ರಿ, ಇದ್ರಾಗ ನನ್ನ ಮಗಂದ ತಪ್ಪೈತ್ ನೋಡ್ರಿ. ನನ್ನ ಮಗ ಮಾಡಿದ್ದು ಸರಿ ಅಂತ ನಾ ಹೇಳಂಗಿಲ್ಲ, ಹಂಗಂತ ಆ ಹುಡುಗಿ ಮಾಡಿದ್ದು ಸರಿ ಅಂತಾನು ಹೇಳಂಗಿಲ್ಲ. ನೋಡ್ರಿ, ನೀವ ಒಂದ್ ನ್ಯಾಯ ಕೊಡ್ರಿ ನಮಗ. ನಮಗೂ ಅನ್ಯಾಯ ಆಗ್ಬಾರ್ದು, ಅವ್ರಿಗೂ ಆಗ್ಬಾರ್ದು. ಆ ತರ ಒಂದು ತೀರ್ಮಾನ ಕೊಟ್ಟು ಬಿಡ್ರಿ. ಸುಮಿತ್ರಮ್ಮ, ಈಗ ನೀ ಹೇಳಮ್ಮ, ಏನ್ ನಿಮಗ್ ಮೋಸ ಆಗೈತಿ? ನೋಡ್ರಿ ಹಿರಿಕ್ರ, ಇಲ್ಲಿಂದ ನೋಡ್ರಿ ಈಕಿ ಬಿಳಿಯಂಗಿ ಹಾಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳ್ರಿ. ಬುಟ್ಟಿಗೆ ಹಾಕೊಂಡು ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ನಮ್ಮನೆ ಒಕ್ಕಂಡಾಳ್ರಿ. ಬರೋ ಮುಂದೆ ಏನೇನು ಹೇಳಿ ಗೊತ್ತೇನ್ರಿ? ನಾವು ಸೌಕಾರ ಮಂದಿ, ಹಂಗ ಹಿಂಗ ಅಂತ ಸುಳ್ಳಪಳ್ಳ ಹೇಳಿ ನನ್ನ ಮಗನ ತಲೆ ಕೆಡಿಸಿ ಮದುವೆ ಆಗ್ಬಿಟ್ಟಾಳ್ರಿ. ಅದೆಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ಈಕಿ ಇಷ್ಟೊಂದು ಸುಳ್ಳು ಹೇಳ್ಯಾಳ. ಮುಂದೆ ಹೆಂಗ ಈಕಿ ಜೋಡಿ ಬಾಳೆ ಮಾಡುದು ಅಂತ ನನ್ನ ಮಗ ಸುತಾರಾಮ್ ಒಪ್ಪ ಕುಂತಿಲ್ರಿ ಈಕಿ ಜೋಡಿ ಬಾಳೆ ಮಾಡಕ. ಇದರಿಂದ ನಮಗ ಬಿಡುಗಡೆ ಕೊಡಿಸ್ಬಿಡ್ರಿ ನೀವು. ಅಲ್ಲಮ್ಮ, ಆ ಹುಡುಗಿ ಹೇಳ್ದಂಗೆ ಕೇಳಕ್ ನಿನ್ ಮಗ ಏನ್ ಸಣ್ಣ ಹುಡುಗೇನು? ಮದುವೆಯಾಗಿ 1 ತಿಂಗಳಾಗೈತಿ. ಈಗ ಸುಳ್ಳು ಹೇಳಿರ್ಬೋದು, ಹಂಗಂತ ತಲೆ ಹೋಗುವಂತ ಕೆಲಸ ಏನೂ ಆಗಿಲ್ಲಲ್ಲ. ಎರಡು ಕೈ ಸೇರಿದ್ರನ ಚಪ್ಪಾಳೆ ಏನೋ. ಈಗ ನೋಡಮ್ಮ, ಆಗಿದ್ದು ಆಗೋಗೈತಿ. ನಾ ಹೇಳುದಾದ್ರ ಒಂದು ಹುಡುಗಿ ಜೀವನ ಹಾಳಾಗಬಾರ್ದು ಅಂತ ಹೇಳಕುಂತಾನಿ. ಆ ಹುಡುಗಿನ ನಿಮ್ ಸೊಸಿ ಅಂತ ಒಪ್ಕೊಂಡು ಮನಿಗ್ ಕರ್ಕೊಂಡು ಹೋಗ್ರಿ. ಇಲ್ರಿ, ನನ್ನ ಮಗ ಸುತಾರಾಮ್ ಒಪ್ಪಂಗಿಲ್ರಿ. ನನಗೆ ಈ ಹುಡುಗಿ ಬ್ಯಾಡ ಅಂತ ಆವಾಗ್ಲೇ ಹೇಳ್ಯಾನ್ರಿ. 4 ಮಂದಿ ಮುಂದ ನಾ ಹೆಂಗ್ರಿ ಇವ್ರನ್ನ ಬೀಗ್ರು ಅಂತ ಹೇಳಿ? ಏನು ಯೋಗ್ಯತೆ ಐತಿ ಅವ್ರಿಗೆ ನನ್ ಬೀಗ್ತಿ ಅನ್ನಕ? ಬಾಂಡೆ ತಿಕ್ಕಿ ನನ್ ಬೀಗ್ತಿ ಅಂತ ಹೇಳ? ಇಲ್ರಿ, ಇಲ್ಲ, ನಮಗ ಈ ಸಂಬಂಧ ಒಪ್ಪಿಗೆ ಇಲ್ಲ. ಈಗ ಹುಡುಗಿನ್ ಕೇಳ್ತೀವಿ, ಏನಮ್ಮ ನೀ ಯಾಕೆ ಹಿಂಗ್ ಮಾಡಿದಿ? ಹೇಳ, ಬಾಯ್ ಬಿಡು. ಅದು ಅವ ಯಾವತ್ತು ನನಗ ನಿಮ್ಮ ಮನೆಯಿಂದ ರೊಕ್ಕ ಬೇಕು, ಅರಿವಿ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಿದ್ದಿಲ್ರಿ. ಹಿಂಗೆಲ್ಲ ಆಗುತ್ತಂತ ನಂಗೆ ಗೊತ್ತು ಇದ್ದಿದ್ದಿಲ್ಲ. ಮುಂದೊಂದಿನ ಸತ್ಯ ಹೇಳಿದ್ರಾತು ಅಂತ ನಾನು ಅವಾಗ ಸುಳ್ಳು ಹೇಳಿದ್ದು ಖರೆ. ಆದ್ರೆ ನನ್ನನ್ನ ಬಿಟ್ಟು ಬಿಡ್ತೀನಿ ಅನ್ನೋಷ್ಟು ತಪ್ಪು ನಾನೇನು ಮಾಡಿಲ್ಲ. ಈಗ ನಿನಗ ಅವನ್ ಜೋಡಿ ಕೂಡಿ ಬಾಳಕ್ ಆಸೆ ಐತಿ? ಹೂರಿ, ಐತಿ. ನನಗಿಲ್ರಿ, ನನಗಾಕಿ ಬ್ಯಾಡ. ಇವಾಗ ಇಷ್ಟು ಸುಳ್ಳು ಹೇಳ್ದಾಕಿ ಈಕಿ ಮುಂದೆ ಅದೆಷ್ಟು ಸುಳ್ಳು ಹೇಳಂಗಿಲ್ಲಿಕಿ. ನೋಡ್ರಿ ಹಿರೀರ, ನನಗೀಕಿ ಇಷ್ಟ ಇಲ್ಲ ಅಷ್ಟೇ. ವೀರು, ಒಂದ್ ಅವಕಾಶ ಕೊಟ್ಟು ನೋಡು. ನಿಜವಾಗ್ಲೂ ನಾ ಚಲೋ ಇರ್ತೀನಿ. ನನಗ್ ಗೊತ್ತಿದ್ದಿದ್ದಿಲ್ಲ ನೀನು ರೊಕ್ಕಕ್ಕೆ ಇಷ್ಟ ಆಸೆ ಪಡ್ತಿ ಅಂತ. ನೀನ್ ತುಂಬಾ ಒಳ್ಳೆಯವನು ಅಂತ ನಾನ್ ಮದ್ವೆ ಆಗಿದ್ದು. ಸುಮಿತ್ರಮ್ಮ, ಈಗ ನಿನ್ನ ಮಗಂದ ತಪ್ಪೈತಮ್ಮ. ವರದಕ್ಷಿಣೆ ಕೇಳುದು, ರೊಕ್ಕ ಕೇಳುದು, ಹುಡುಗಿಗ ತ್ರಾಸ ಕೊಡುದು ಎಲ್ಲ ಇವೆಲ್ಲ ತಪ್ಪೀಗ. ಇದೇನಾರ ಪೊಲೀಸ್ ಕಂಪ್ಲೇಂಟ್ ಆತು ಅಂದ್ರೆ ನಿನ್ನ ಮಗ ಒಳಗೋಕ್ಕನ್. ಇದಕ್ಕೂ ಮೀರಿ ನೀವೇನಾರ ಆ ಹುಡುಗಿ ವಲ್ಯ, ಆ ಹುಡುಗಿಗೆ ಹಿಂಸೆ ಕೊಡುದು ಮಾಡಿದ್ರ ನಿಮ್ಮನ್ನ ಊರಿಂದನ ಬಹಿಷ್ಕಾರ ಹಾಕ್ಬೇಕಾಕೈತಿ. ಅಲ್ರಿ ಹಿರಿಕ್ರ, ನೀವೇನ್ರಿ? ಅಲ್ಲ, ಇಲ್ಲಿ ನಮಗೂ ಅನ್ಯಾಯ ಆಗೈತ್ರಿ. ನೀವು ನಮ್ ಬಗ್ಗೆನೂ ವಿಚಾರ ಮಾಡ್ಬೇಕಾಕೈತಿ. ಈಗ ನನ್ನ ಮಗ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಇರುದೊಂದ್ ಜೀವನ. ಅವ್ರವ್ರ ಇಷ್ಟಪಟ್ಟವ್ರ ಜೋಡಿ ಅವ್ರ ಮದ್ವೆ ಆಗ್ಬೇಕು, ಚಂದಾಗಿರ್ಬೇಕು, ಹೌದಿಲ್ರಿ ಹಿರಿಕ್ರ? ಈಗ ಆ ಹುಡುಗಿನ ನಾನು ಮನೆ ತುಂಬಿಸ್ಕೊಂತೀನ್ರಿ. ಇನ್ನೊಮ್ಮೆ ಬ್ಯಾಡ ನಂಗಿಲ್ಲ, ಹುಡುಗಿ ನಮ್ಮನೆಗೆ ಇರ್ಲಿ. ಆದ್ರ ನಮಗೊಂದ್ 5 ಲಕ್ಷ ರೂಪಾಯಿ ವರದಕ್ಷಿಣೆ ಬೇಕು, ರೊಕ್ಕ ಬೇಕು ನೋಡ್ರಿ. ಹೊರಗಿಂದ ಆಗಿದ್ರ ನಾವ್ ತಗೊಂತಿದ್ದಿದ್ದಿಲ್ಲ ರೊಕ್ಕ. ಏನಮ್ಮ, ಪಂಚಾಯತಿ ಕಟ್ಟಾಗ ನಿಂತ ಏನ್ ಮಾತಾಡ ಕುಂತಿ ನೀನ? ಇವೆಲ್ಲ ಕಾನೂನು ಬಾಹಿರ ಇವು. ಇನ್ನೊಮ್ಮೆ ಇದ್ರ ಬಗ್ಗೆ ಮಾತಾಡಿದ್ರ ನಿಮ್ಗ ಶಿಕ್ಷೆ ಕೊಡ್ಬೇಕಾಕೇತಿ. ನಮಗ ಬಹಿಷ್ಕಾರ ಹಾಕಿದ್ರು ಅಡ್ಡಿ ಇಲ್ಲ, ನಾನು ಮಾತ್ರ ಅಕ್ಕಿ ಕೂಟ ಬಾಳೆ ಮಾಡಂಗಿಲ್ಲ. ಈಗ ನೀನೇನ್ ಹೇಳ್ತೀಯಮ್ಮ? ಅವನಾರ ನಿನ್ ಜೋಡಿ ಬಾಳೆ ಮಾಡಂಗೇ ಇಲ್ಲ ಅಂತ ಈಗ ಏನ್ ಮಾಡ್ಬೇಕು? ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಮೇಲೆ ಬಿದ್ದು ಅವನ ಜೋಡಿ ಇರಕ್ಕೆ ನನಗೂ ಇಷ್ಟ ಇಲ್ಲ. ಅವನು ಇಷ್ಟಪಟ್ಟು ಯಾವಾಗ ನನ್ನ ಜೋಡಿ ಬರ್ತಾನೆ ಅವಾಗ ನಾನು ಅವನ ಹತ್ರ ಹೋಗ್ತೀನಿ. ಅವನು ಬರೋ ಮಟ ನಾ ಕಾಯ್ತೀನಿ. ನಂಗಂತೂ ಅವನನ್ನು ಬಿಟ್ಟಿರೋಕ್ಕಾಗಂಗಿಲ್ಲ. ಅವನ ನೆನಪಿನಾಗೆ ಇರ್ತೀನಿ. ನಾನು ಖರೆ ಪ್ರೀತಿ ಮಾಡೀನಿ, ರೊಕ್ಕ ರೂಪಾಯಿ ನೋಡೇ ಇಲ್ಲ ಒಂದಿನಾನು. ಆಸೆ ಇರಬೇಕು, ನಂಗೂ ಆಸೆ ಕನಸು ಎಲ್ಲ ಇತ್ತು. ಆದ್ರೆ ಈ ತರ ನಂಗೆ ಉಲ್ಟಾ ಹೊಡಿತೈತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಇರ್ಲಿ ವೀರು, ನಿಂಗೆ ಹೆಂಗಿಷ್ಟ ಹಂಗಿರೋ, ನಾನು ಯಾವತ್ತೂ ನಿನ್ನ ಹತ್ರ ಬಂದು ಡಿಸ್ಟರ್ಬ್ ಮಾಡಂಗಿಲ್ಲ. ಈಗ ನೀನೇನ್ ಹೇಳ್ತೀಯಪ್ಪ? ಆತ್ ಬಿಟ್ಟೊಕ್ಕಿನಿ ಅಂತಾಳಲ್ಲ, ಹೋಗ್ಲಿ. ನಾನ್ ಮಾತ್ರ ಇನ್ನೂ ಒಂದು ಮದುವೆ ಆಗೋವನ.
ಅಲ್ಲ ನೀನೇನ ಒಂದ್ ಮದ್ವೆ ಆಗ್ಬಿಡ್ತಿ ಆ ಹುಡುಗಿ ಜೀವನ ಮುಂದಕ್ಕೇನು? ನಮಗೇನ್ ಗೊತ್ತ್ರಿ ಹಿರಕ್ರ ಓಡಿ ಬಂದಾಕೀಗ ನಾವು ಬುದ್ಧಿ ಹೇಳ್ಬೇಕೇನ್ರಿ ಹೆಂಗಿರ್ಬೇಕು ಅಂತ. ಅಯ್ಯೋ ನನ್ನ ಮಗ ಇಲ್ಲಾಂದ್ರೆ ಇನ್ನೊಬ್ಬವನ. ನೋಡಮ್ಮ ಸುಮಿತ್ರಮ್ಮ, ನೀನು ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಮಾತಾಡು. ಇದು ಪಂಚಾಯತಿ ಕಟ್ಟಿ ಐತಿ. ಇದು 2ನೇ ಸಲ ನಿಂಗೆ ವಾರ್ನಿಂಗ್ ಕೊಡುದು. 3ನೇ ಸಲಕ್ಕ ನೀನ್ ದಂಡ ಕಟ್ಟಬೇಕಾಕೈತಿ. ತಪ್ಪಾತ್ರಿ, ಅದು ಸಿಟ್ನ್ಯಾಗ ಅಂದ್ಬಿಟ್ಟೆ, ತಪ್ಪಾತ್ರಿ. ನೋಡಮ್ಮ, ಈಗ ಆ ಹುಡುಗಿ ನಿಮ್ಮ ಮನೆಗೆ ಬರಾಕ 5 ಲಕ್ಷ ರೂಪಾಯಿ ನೀವು ಎಷ್ಟೋ ವರದಕ್ಷಿಣೆ ಕೇಳಿದ್ರಿ. ಈಗ ಆ ಹುಡುಗಿ ನಿಮ್ಮನ್ನ ಬಿಟ್ಟು ಹೋಗಾಕ 5 ಲಕ್ಷ ರೂಪಾಯಿ ನೀವು ಆಕಿಗ ಪರಿಹಾರ ಕೊಡ್ಬೇಕಾಕೈತಿ. ಏನ 5 ಲಕ್ಷ ರೂಪಾಯಿನಾ? ಅಲ್ರಿ ನಾವ್ ಎಲ್ಲಿಂದ ತರಬೇಕು? ನಾವು ದುಡ್ಡು ತಿನ್ನೋರು. ಇಲ್ರಿ ಹಿರಿಕ್ರ, ನಮ್ ಕೈಲಿ ಆಗಂಗಿಲ್ಲ. ಆ ಹುಡುಗಿಗ ನಾವು ಈಗ ವಾಷಿಂಗ್ ಮಷೀನು, ಫ್ರಿಡ್ಜ್, ಟಿವಿ ಅಂತ ಕಂಡಬಟ್ಟಿಗೆ ರೊಕ್ಕ ಖರ್ಚು ಮಾಡಿವಿ. ಈಗ ಮತ್ತೆ ರೊಕ್ಕ ಅಂದ್ರೆ ಎಲ್ಲಿಂದ ತರ್ಬೇಕ್ರಿ? ಇಲ್ರಿ ಹಿರಿಕ್ರ, ಆಗಂಗಿಲ್ರಿ. 5 ಲಕ್ಷ ರೂಪಾಯಿ ಆಗಂಗಿಲ್ರಿ. ನೋಡಮ್ಮ, ನೀವಾದ್ರ ಗಂಡ್ಮಕ್ಳು 3 ಜನ ಆದ್ರಿ. ನ್ಯಾಯವಾಗಿ ದುಡ್ಡು ತಿನ್ನ ಕುಂತೀರಿ. 5 ಲಕ್ಷ ರೂಪಾಯಿ ಕೊಡ್ರಿ ಅಂದ್ರೆ ನಿಮಗ ಕಣ್ಣಾಗ ನೀರು ಬಂತು, ಕಣ್ಣು ಕೆಂಪಗಾದು. ಇನ್ನ ಪಾಪ ಅವ್ರು ತೀರಾ ಬಡವ್ರ ಅದಾರ. ಅವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟ ಒಳಗ್ ಬಾ ಮನಿಗ ಅಂತೀಯಲ್ಲ. ನೀನ್ ಎಂತ ಹೆಣ್ಮಕ್ಳಮ್ಮ, ಒಟ್ಟು ತಿಳ್ಕೊಬೇಕು. ನಮ್ದಷ್ಟ ನಾವ್ ವಿಚಾರ ಮಾಡಬಾರ್ದು. ಒಂದ್ ಅವಕಾಶ ಆ ಹುಡುಗಿ ಕೊಟ್ಟು ನೋಡ್ರಿ. ಆ ಹುಡುಗಿ ಪಶ್ಚಾತ್ತಾಪ ಬೆಂದು ಬಿಟ್ಟತಿ. ಆಕಿಗ ಒಂದು ಚಾನ್ಸ್ ಕೊಟ್ಟು ನೋಡ್ರಿ. ನಿಮ್ ಬಾಳೆ ಬೆಳಗ್ತತಿ. ಹೆಣ್ಮಕ್ಳು ಗೋಳ ಕಟ್ಕೋಬಾರ್ದು. ನಾನು ತಿಳಿದು ಹೇಳಕುಂತಾನಿ, ತಿಳ್ಕೊರಿ. ಅಲ್ಲ, ಒತ್ತಾಯವಾಗಿ ಬಲವಂತವಾಗಿ ಬಾಳೆ ಮಾಡ್ಸಕಾಕೇತೇನ್ರಿ ಎಲ್ಲಾರ ಹಿರಿಕ್ರ? ನಮಗ ಇಷ್ಟ ಇಲ್ರಿ. ಆತಮ್ಮ, ಇದ ನಿಮ್ ಕೊನೆ ನಿರ್ಧಾರನಾ? ಹೌದ್ರಿ, ಇದ ನಮ್ ಕೊನೆ ನಿರ್ಧಾರ. ನಮಗ ಆ ಹುಡುಗಿ ಬೇಕಾಗಿಲ್ಲ. ಆತಿನ, ಈಗ ಈ ಪಂಚಾಯತಿ ತೀರ್ಪು ಕೂಡ ಹೊತ್ತು ಬಂತು. ಈಗ ನಿಮ್ಮ ಮಾತು ಅವ್ರ ಮಾತು ಕೇಳಿ ನಾವು ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ. ಹೆಂಕನ್ ಗೌಡ್ರ, ಈಗ ತೀರ್ಪು ನೀವ ಹೇಳ್ಬಿಡ್ರಿ. ನಂಗೂ ಗೊಂದಲಾಗ ಕುಂತತಿ, ನೀವ ಹೇಳ್ರಿ. ಅದರಿ, ಈಗ ಆ ಹುಡುಗಿಗ ಪರಿಹಾರದನ ಅಂತ ಒಂದು 5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ಲಿ. ಅವಾಗ ಅವ್ರಿಗೆ ಇಷ್ಟ ಬಂದಂಗ ಅವ್ರು ಇರ್ಲಿ. ಹೌದಿಲ್ರಿ? ಪಾಪ ಆ ಹುಡುಗಿ ಜೀವನ ಅತಂತ್ರ ಆಗೋದು ನಮಗೆ ಇಷ್ಟ ಇಲ್ಲ. ಈಗ ತೀರ್ಪು ಕೇಳ್ಕೊಂಡು ಬಂದ ಮೇಲೆ ನಾವು ಒಂದು ತೀರ್ಪು ನ್ಯಾಯವಾಗಿ ಕೊಡ್ಬೇಕು. ಒಂದ್ 4 ಮಂದಿ ಮೆಚ್ಚಿರ್ಬೇಕು. ಹಂಗ್ ಕೊಡ್ಬೇಕು ನಾವು. ನೋಡಮ್ಮ, ನಮ್ ತೀರ್ಪು ಹಿಂಗೈತಿ. ಈಗ ಆ ಹುಡುಗನ ಮನೆಯಿಂದ ಈ ಹುಡುಗಿಗ ಅಂದ್ರ ಮೇಘಾಗ 5 ಲಕ್ಷ ರೂಪಾಯಿ ಪರಿಹಾರದನ ಸಿಕ್ತತಿ ಅಷ್ಟೇ. ಒತ್ತಾಯ ಮಾಡಿ ಬಾಳೆ ಮಾಡ್ಸಕ್ ಆಗಂಗಿಲ್ಲ. ಹಂಗಂತ ಸುಮ್ನೆನೂ ಬಿಡಾಕ್ ಆಗಂಗಿಲ್ಲ. ಈಗ ನಿಮ್ ಕಡೆನೂ ತಪ್ಪೈತಿ, ಅವ್ರ ಕಡೆನೂ ತಪ್ಪೈತಿ. ಮೊದ್ಲೇ ಮಾತು ಸುಳ್ಳು ಯಾರು ಹೇಳ್ಬಾರ್ದು. 1000 ಸುಳ್ಳು ಹೇಳಿ ಮದ್ವಿ ಮಾಡಬಹುದು ಅಂತಾರ. ಆದ್ರೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಏನು ಮಾಡ್ಬೇಕು? ಹುಡುಗರ ಬುದ್ಧಿ ಗೊತ್ತಾಗಂಗಿಲ್ಲ, ಬಿಡಂಗಿಲ್ಲ. ದುಡುಕಿ ಹೆಜ್ಜೆ ಇಟ್ಟು ಬಿಡ್ತಾವು. ಆಮೇಲೆ ಇಂಥವೆಲ್ಲ ಹಾಕಬಹುದು. ಇಷ್ಟ ನೋಡಮ್ಮ ನಮ್ ತೀರ್ಪು. ಸುಮಿತ್ರಮ್ಮ, ಇನ್ನು 15 ದಿನ ಇಲ್ಲ 1 ತಿಂಗಳ ಒಳಗೆ 5 ಲಕ್ಷ ರೂಪಾಯಿ ಆ ಹುಡುಗಿಗ ಕೊಡ್ಬೇಕು. ಅದು ನಮ್ಮ ಸಮ್ಮುಖದೊಳಗ. ಕೊಡು ಹೊತ್ನ್ಯಾಗಾಗ್ಲಿ ಹಿಂದು ಮುಂದೆ ಆಗ್ಲಿ ಆ ಹುಡುಗಿಗ ಯಾವುದೇ ತರದ್ದು ತೊಂದರೆ ಆಗುವಂತಿಲ್ಲ. ಮಾನಸಿಕ ಹಿಂಸೆ ಆಗುವಂತಿಲ್ಲ. ನಮ್ಮ ಮಾತು ಏನಾದ್ರು ಉಲ್ಲಂಘನೆ ಆಯ್ತು, ದಂಡದ ಜೊತೆ ಬಹಿಷ್ಕಾರನೂ ಹಾಕ್ಬೇಕಾಗತ್ತೆ. ಹುಷಾರ್. ಇದ ನಮ್ ಕೊನೆ ತೀರ್ಪು. ಆತ್ರಿ ಗೌಡ್ರ, ನೀವು ಹೆಂಗ್ ಹೇಳ್ತೀರಿ ಹಂಗ ಕೇಳ್ತೀವಿ. ನಿಮ್ ಮಾತು ಧಿಕ್ಕರ್ಸಂಗಿಲ್ರಿ. ಆತಮ್ಮ, ಪಾಪ ಹುಡುಗಿ ಬಹಳ ನೊಂದು ಬಿಟ್ಟತಿ. ಒಳ್ಳೇದಾಗ್ಲೇಮ್ಮ ನಿನಗ. ಮನಿಗ್ ಬಾ, ನಿನಗ್ ಮಾಡ್ತೀನಿ. ತಿಂದಿದ್ದಲ್ಲ ಉಂಡಿದ್ದಲ್ಲ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಈ ಹಾಳದವ ಮಾಡಿದ್ದು ಕೆಲ್ಸಕ್ಕ. ಯವ್ವ, ನಾವು ಹೋಗುನ್ ಬಾ. ಇಲ್ಲಿದ್ದು ಉಪಯೋಗ ಇಲ್ಲ. ನಡಿವ ಮಗಳ, ನಮ್ ಪುರ್ತಕ್ ನಾವು ಹೋಗುನು. ಇಲ್ಲಿ ಮಠ ಬಂದಿದ್ದಕ್ಕ ಇಷ್ಟರ ನಮಗ್ ನ್ಯಾಯ ಸಿಕ್ತ. ಅವ್ರದವ್ರು ತಿಂತಾರ, ನೀ ಬಾರ್ವಾ. ದೇವ್ರು ಎಲ್ಲಾರನು ಕಾಪಾಡ್ತಾನ, ಎಲ್ಲಾರ್ಗು ರಕ್ಷಣೆ ಮಾಡ್ತಿರ್ತಾನ. ಒಂದಲ್ಲ ಒಂದಿನ ಅವ್ರ ಪಾಪದ ಕೂಡ ತುಂಬಾಕ ಬೇಕು. ಬಾರ್ವಾ. ಪಾಪ ಎಂತ ಒಳ್ಳೆ ಜನ. ಹೋಗಿ ಹೋಗಿ ಸುಳ್ಳು ಹೇಳಿ ಇಂಥ ದೊಡ್ಡ ತಪ್ಪಿಗ ಗುರಿಯಾದ್ರು. ಇದಕ್ಕ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅಂತ ಹೇಳುದು. ಸುಳ್ಳಿನ ಅರಮನೆ ಕಟ್ಟುದು ಬಹಳ ಸುಲಭ, ಆದ್ರೆ ಅದ್ರೊಳಗಿರೋದು ಬಹಳ ವಜ್ಜಿ. ಈ ಮಾತನ್ನ ನಮ್ಮ ಅಜ್ಜಿ ಹೇಳ್ತಿದ್ರು, ಅದ್ರ ಅರ್ಥ ನಂಗೆ ಇವಾಗ ಗೊತ್ತಾತ. ಪಾಪ ಈಗ ಏನ್ ಮಾಡ್ಬೇಕೀಗ? ಆಗಿದ್ದ ಆಗೋಗೈತಿ. ತೀರ್ಪು ಕೊಟ್ಟ ಬಿಟ್ಟಾರ ಅವ್ರು ಹಿರಿಕರು. ಈಗ ಅವ್ರ ಮಾತನ್ನ ಧಿಕ್ಕರಿಸಿ 5 ಲಕ್ಷ ರೂಪಾಯಿ ಕೊಡಂಗಿಲ್ಲ ಅನ್ನಕತ್ತೇನು? ಈಗ ಹೆಂಗಾರ ಮಾಡಿ ಈಗ 5 ಲಕ್ಷ ರೂಪಾಯಿ ಕೊಡ್ಬೇಕು ನಾವು. ಇಲ್ಲಂದ್ರ ಮತ್ತೆ ಬಹಿಷ್ಕಾರ ಆಗ್ತಾರ. ಹೆಂಗ್ ಕೊಡ್ತಿ ಕೊಡು. ನಾನು ಮಾತ್ರ 1 ರೂಪಾಯಿ ಸಹಾಯ ಮಾಡಂಗಿಲ್ಲ. ಯಾವ ಧೈರ್ಯದ ಮ್ಯಾಲೆ ನೀನು ಕೊಡ್ತೀನಿ ಅಂದಿಲ್ಲ, ಹಂಗ ಕೊಟ್ಕೋ. ಅನ್ಯಾಯವಾಗಿ ಒಂದು ಹುಡುಗಿ ಗೋಳ ಕಟ್ಕೊಂಡಿಲ್ಲ. ನೀನು ಒಂದು ಹೆಣ್ಣಾಗಿ ಒಳ್ಳೇದಾಕೈತಿ ನಿನಗ ಎಲ್ಲರ. ಈಗ ಏನ್ ಮಾಡ್ಬೇಕು? ಆಗಿದ್ದ ಆಗೋಗೈತಿ. ಏನ ತಿಳಿಲಾರ್ದ ಹುಡುಗರು ತಪ್ಪು ಮಾಡ್ಯಾವು. ಈಗ ಹೋಗ್ಲಿ ಬಿಡ್ರಿ. ಯಾಕೆ ಹೇಳಿದ್ದ ಹೇಳ್ತೀರಿ? ನಾವ ನಮ್ಮ ಮಕ್ಕಳನ್ನ ಬಿಟ್ಟು ಕೊಟ್ಬಿಟ್ರ ಮತ್ ಯಾರು ನೋಡ್ತಾರ? ಈಗ ಮಾತಾಗ್ಯಾವ, ತೀರ್ಪುನು ಕೊಟ್ಬಿಟ್ಟಾರ. ಒಂದ್ 5,000 ರೂಪಾಯಿ ಅಲ್ಲಲ್ಲ 5 ಲಕ್ಷ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡ್ಬಿಡುನು. ಕೈ ತೊಳ್ಕೊಂಬಿಡು ನೀನು. ಯಾರು ಬೇಡಂದ್ರು? ನಾನಾಗ್ಲಿ ಅವಿನಾಶ್ ಆಗ್ಲಿ 1 ರೂಪಾಯಿ ಕೊಡಂಗಿಲ್ಲ. ನಾವು 1 ರೂಪಾಯಿ ಕೊಟ್ರು ನಮಗ್ ಪಾಪ ಸುತ್ಕೊಂತೈತಿ. ನಂಗೆ ಗೊತ್ತೈತದು. ಇಷ್ಟ ಅಡ್ಡು ಉರಿತಿಯಲ್ಲ ನಿನ್ ಕೇಡ್ಗಾಲಕ್ಕ ನೀ ಉರಿಯೋದು. ನಿನ್ ಜನ್ಮಕ್ಕಿಷ್ಟು ಪಾಪ. ಆ ಹುಡುಗಿ ತಪ್ಪಾತ್ ನಂದು, ಇನ್ನೊಮ್ಮೆ ಮಾಡಂಗಿಲ್ಲ, ನನ್ಗೊಂದ ಒಂದ್ ಅವಕಾಶ ಕೊಡ್ರಿ ಅಂತ ಕಾಲ್ ಬಿದ್ದು ಗೋಗರಿ ಕೇಳ್ಕೊಂತ. ನೀನು ಹೆಣ್ಣಿನ ಜನ್ಮಕ್ಕೆ ಇಷ್ಟು ಕರುಣೆ ಅನ್ನೋದಿಲ್ಲಲ್ಲ. ಆಕಿ ತಪ್ಪು ಮಾಡ್ಯಾಳ, ಕಾಲಿಗೆ ಬಿದ್ದು ಕೇಳ್ಕೊಂಡಾಳ. ನಿನ್ನ ಮಗ ಮಾಡಿಲ್ಲ ನಂಗಂದ್ರ ತಪ್ಪು. ಆಕಿಗ್ ಮೊದ್ಲೇ ಹೇಳ್ಬೇಕಿತ್ತು, ನಂಗೆ ರೊಕ್ಕನ ಬೇಕು ನೀನಲ್ಲ ಅಂತ. ಆಕಿ ಪಾಪ ಬರ್ತಿದ್ಲೇ ಏನ್ ಬರ್ತಿದ್ದಿಲ್ಲ ಯಾರಿಗ್ ಗೊತ್ತು? ಮಿತ್ರಿ, ನೀ ಬಹಳ ದೊಡ್ಡ ತಪ್ಪು ಮಾಡಿದಿ. ಆ ಹುಡುಗಿಗ ನೀನು ಒಂದು ಅವಕಾಶ ಕೊಡ್ಬೇಕಿತ್ತು. ನಿಂಗೆ ಒಳ್ಳೇದಾಗಂಗಿಲ್ಲ ನಿನಗ. ನೋಡ್ ನೀನು ಏನಾರ ಮಾಡ್ಕೊರಿ. ನಾನಾಗ್ಲಿ ಅವಿನಾಶ ಆಗ್ಲಿ 1 ರೂಪಾಯಿ ಕೊಡಂಗಿಲ್ಲ. ಅವಿ ಬಾಲ. ಅವಿನಾಶ, ಏನ್ ಮಾಡ್ಬೇಕಪ್ಪ ಈಗ? ಅವಿ, ಅರ್ಜೆಂಟ್ ನಿಂಗೆ ಕೆಲ್ಸಕ್ಕೆ ಹೋಗೋದೈತಿ, ನೀ ಹೋಗ್ಬಾ. ಅವ ಆ ಹುಡುಗಿಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತು ಬೇಯವ್ವ. ಆ ಹುಡುಗಿ ಪಾಪ ಬಹಳ ಕೇಳ್ಕೊಂತ. ನೀನು ಬೇರೆ ಯಾವುದಕ್ಕೆ ರೊಕ್ಕ ಕೇಳಿದ್ರು ನಾ ಕೊಡ್ತಿದ್ದೆ. ಆದ್ರ ಆ ಹುಡುಗಿಗೆ ಪರಿಹಾರ ಅಂತ ಕೊಡಕ್ ಕುಂತಿಯಲ್ಲ,
ಅದಕ್ಕೆ ನಾ ಕೊಡಕ್ಕಾಗಂಗಿಲ್ಲ. ಯಾಕಂದ್ರ ಆ ಹುಡುಗಿ ನಮ್ಮ ಮನ್ಯಾಗ ಇರ್ಬೇಕು ಬೇ. ಈಗ ಸೊಸಿ ಅಂತ ಮನಿ ತುಂಬಿಸ್ಕೊಂಡಿಂದೆ, ಕಷ್ಟನೋ ಸುಖಾನೋ ಮನಿ ಮಹಾಲಕ್ಷ್ಮಿ ಅಂತ ನೋಡ್ಕೊಬೇಕಿತ್ತು. ಅದನ್ ಬಿಟ್ಟು ನಾವ್ ಹಿಂಗ್ ಮಾಡ್ಬಾರ್ದಿತ್ತು ಬೇವ. ನಂಗೆ ಯಾಕ ಬಹಳ ಕೆಟ್ಟ ಅನ್ಸಾಕುಂತತಿ. ನೋಡಪ್ಪ, ಕೊಡಂಗಿತ್ತು ಕೊಡ್ರಿ, ಬಿಡಂಗಿತ್ತು ಬಿಡ್ರಿ. ನನ್ನ ಕಿಡ್ನಿ ಮಾರಿ ಆದ್ರೂ ಅಡ್ಡಿ ಇಲ್ಲ. ನಾನ್ ನನ್ನ ಮಗನ ಚಲೋ ಮಂತನದ ಹುಡುಗಿನ ಮಾಡಾಕಿ. ನೀ ಕೊಡಂಗಿಲ್ಲಲ್ಲ, ಇಲ್ಲಿಂದ ನಡ್ದು ಬಿಡು. ಬೇಕಿತ್ತಿದು ಅವಿನಾಶಕ. ಯಾವಿ ಬಾ, ಹೆಂಗಲ್ಲ ಈಗ? ಇವ ಮೊದ್ಲಾಕಿ ನನ್ನನ್ನು ಬಿಟ್ಟು ಹೋದ್ಲಲ್ಲ, ಇನ್ನ ಒಂದ್ ತಿಂಗ್ಳೈತಿ ಟೈಮ್. ಏನಾರ ಒಂದ್ ಮಾಡು ತಡಿಬಿ. ಏನು ಮಾಡ್ತೀನಿ ನೋಡಪ್ಪ, ಮಾಡು. ಅಂದ್ರು ಸುಮಿತ್ರಿಗ ಒಟ್ಟ ಬುದ್ಧಿಲ್ ನೋಡ್ವಾ. ಒಟ್ಟು ರೊಕ್ಕ 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 ಅಂತ ಮಗನ ಹಾಳು ಮಾಡಿಬಿಟ್ಟಾಳ. ಅವನು ಹೆಂಗದ ನೋಡವ, ರೌಡಿ ರೌಡಿ ಇದ್ದಂಗದಾನ. ಆ ಹುಡುಗಂಗೆ ಈ ಹುಡುಗಿ ಅದು ಹೆಂಗ್ ಮೆಚ್ಕೊಂಬಂತ ಏನ. ನೋಡಾಕಿನ ಹುಡುಗಿ ಚಂದ ಅದಾಳ, ಆದ್ರೆ ಮಾಡಿದ್ ಒಂದು ಸಣ್ಣ ತಪ್ಪಿಂದ ಇಂತಹ ದೊಡ್ಡ ಅನಾಹುತ ಆಗೋತ್ ನೋಡು. ಏನು ಮಾಡ್ಬೇಕ್ರಿ? ಹಣೆ ಬಾರ್ದಾಗ ಬರ್ದಿದ್ದನ್ನ ತಪ್ಸಕ್ಕಾಕೇತನು, ಹೌದಿಲ್ಲ? ಅವ್ರವ್ರ ಹಣೆ ಬರ, ಹೌದಿಲ್ರಿ? ಹೌದು, ಅದೇನು ಖರೆ. ಆ ಹುಡುಗಿನೂ ಸುಳ್ಳು ಹೇಳಿ ತಪ್ಪು ಮಾಡೈತಿ. ಇವ ರೊಕ್ಕ ನೋಡಿ ಓಡಿಸ್ಕೊಂಡು ಹೋಗಿ ಆ ಹುಡುಗಿಗೆ ನಂಬಿಸಿ ನಂಗೆ ರೊಕ್ಕಲ್ಲ ನೀ ಬೇಕು ಅಂತ ಹೇಳಿ ಯಾಕೆ ಹಿಂಗೆಲ್ಲ ಮೋಸ ಮಾಡ್ತಾವೋ ಏನೋ ಯಪ್ಪ ದೇವ್ರೆ. ಮದುವೆ ಅಂದ್ರೆ ಈಗಿನ ಕಾಲಕ್ಕ ಆಟ ಗೊಂಬಿ ಆಟ ಆಗ್ಬಿಟ್ಟತಿ. ಹೌದ್ರಿ, ಅದೇನು ಖರೆ. ಅಕ್ಕರ ನಂಗೆ ಅರ್ಜೆಂಟ್ ಕೆಲಸದಾವು, ನಾ ಹೋಗ್ಲಾರಿ? ಆತ್ವಾ, ನಾವು ಹೊಂಟೇವಿ ಈಗ. ಎಲ್ಲ ಮುಗಿತಲ್ಲ, ಆತ್ರಿ. ಆ ಸುಮಿತ್ರಿ ನೋಡಿದಿನ ಮಗ್ಗಿನ ಒಂದು ಮದುವೆ ಮಾಡ್ತಾಳ ಅಂತ. ಮದ್ವಿ ಯವ್ವ ಸೊಕ್ಕರ ಮೈ ತುಂಬಾ ತುಂಬ್ಕೊಂಡತ್ ನೋಡಕ್ಕೀಗ. ಇನ್ನ ಸೊಕ್ಕ ಮುರಿದಿಲ್ಲಕ್ಕಿದು. ಸೊಕ್ಕ ಮುರಿಬೇಕು, ಅವಾಗ ಗೊತ್ತಾಕೈತಿ ಬೇಂಡ್ಲಿಗ ಎಷ್ಟು ಸೊಕ್ಕಿಂದ ಮಾತಾಡ್ತಾಳ. ಇವತ್ತು ದಂಡ ಹಾಕ್ಬೇಕಿತ್ತು ಅವ್ರೀಗ. ಹಿರಿಕರೆಲ್ಲ ಸೇರಿ ದಂಡ ಹಾಕ್ಬೇಕಿತ್ತು. ಏನು ಮಾಡ್ಬೇಕು? ಆ ಹುಡುಗಿಗೆ ಒಂದು ಪರಿಹಾರ ಧನ ಕೊಡ್ಸಕ್ ಹೇಳಿ ಚಲೋ ಕೆಲಸ ಮಾಡಿದ್ರು. ಅದ ಪಾಪ ಏನಾರ ಓದ್ತತಿ, ಇಲ್ಲ ಏನಾರ ಕೆಲಸ ಮಾಡ್ಕೊಂಡು ಹೆಂಗ ಒಂದ್ ಇರ್ತತಿ. ತಗೋರವ, ನಾನು ನಿನ್ ಬರ್ತೀನಿ. ಅಯ್ಯ ನಡಿವಾ, ನಾವು ಬರ್ತೀವಿ. ಇಲ್ಲ ನಿಂತೇನ್ ಮಾಡೋದೈತಿ?